ಅಂತ ಅಪರಾಧವು ಏನು? ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಾದರು. ನಿನ್ನನ್ನು ಕೃಷಿದ ನಾನು ಪರಮ ಪಾಪಿಯಾಗಲಿ. ಇಷ್ಟು ದಿನ ಮೇಲಾದರೂ ಈ ನೆನಪ ನೆನಪಿಗೆ ಬಂದಿತ್ತಲ್ಲ ತಾಯಿ, ಕರುಣೆ ತೋರಿದಲ್ಲ. ಈ ನಮ್ಮ ಕಾಲವಾರವು ಹೇಗೆ ಜನ್ಮದ ಹೇಗೆ ತಿಳಿದುಕೊಳ್ಳಿ ತಾಯಿ, ಹೇಗೆ ಸೇವೆ
ಅವರಿಗೆ ಕೆಡುಕನ್ನು ಬಯಸಬೇಡ. ಸೌಭಾಗ್ಯದಾನವನ್ನು ಮಾಡುಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳುತ್ತಾ ಈ ಸಂತೋಷದಿಂದ ಕೊಡಬೇಕು. ಆದರೆ ನಾನು ಜೀವಿಸಿರುವ ತನಕ ನನ್ನ ಸ್ವಾಮಿ ದ್ರೋಹ ಮಾತ್ರ ಮಾಡಲಾರ ತಾಯಿ. ಆಗಲ್ಲ ಮಗನಿಗೆ. ಎಂತ ತಾಯಿಯಾದ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡಲು ಬಂದಿರುವೆನು. ಪಾಂಡವರ ಮೇಲೆ ವೈರವನ್ನು ಕೈ ಅವರನ್ನು ಉಳಿಸುಕಂದ. ಅಮ್ಮ, ನೀನೇ ಇದಮ್ಮ ಮನಿದ ತಾತನು ನನ್ನನ್ನು ನಂಬಿ ಹಿತವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆಸಕ್ತಿ ತರುವುದೇ ಧರ್ಮವೇ. ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳಬೇಕು. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ನನ್ನನ್ನು ಸರಿಸಬೇಕು. ವೀರ ಮಾತೆಯಾದ ನೀನೇ ನನಗೆ ಹಿತಬೋಧನೆ ಮಾಡಬೇಕು ತಾಯಿ. ನಿಶ್ಚಯ ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡಬೇಕಾಗಿರುವುದು ಹಿರಿಯ ಪುತ್ರನಾದ ನಿನ್ನ ಧರ್ಮವಲ್ಲವೇ? ನೀವಾರು ಜನರು ಸೇರಿ ಅಸ್ಥಿರಾವತಿಯ ರತ್ನ ಸಿಂಹಾಸನವನ್ನು ಆಳುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡುತ್ತಿದ್ದೇನೆ. ಇದುವರೆಗೂ ನನ್ನ ಸಹೋದರ ಭಾವನೆಯನ್ನು ಪಾಂಡವರು ಪ್ರಾಣಗಳು ತನ್ನ ಪ್ರಾಣಗಳಂತೆ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಾಗ ಅವರಿಗೆ ಬಿಡುವುದಿಲ್ಲ. ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರ ಮೇಲೆ ದ್ವೇಷವನ್ನು ಸಾಧಿಸುತ್ತಿರುವಾಗ ನಾನು ಚಿಂತೆ ಪಡದೆ ಹೇಗೆ ಹಿಂದಿರುಗಲಿ? ನಾಳೆ ಯುದ್ಧದಲ್ಲಿ ಯಾರು ನೀನು ಅಮ್ಮ, ಈ ಕಣ್ಣನು ಅಂತ ನಿಚ್ಚನಲ್ಲ ತಾಯಿ. ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗೆ ಮನೆಯುವುದು ಧೈರ್ಯ. ಅಮ್ಮ, ಈ ಪ್ರಪಂಚದಲ್ಲಿ ನನ್ನನ್ನು ದೂರಿ ಬಿಟ್ಟಿದ್ದಾಗ ಒಬ್ಬ ಮೊಮ್ಮಣ್ಣಿಂದ ಈಗ ಈ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನ ಜವಾಬ್ದಾರಿ ಧರ್ಮವೇ ಸರ್ವತಾ ಆಗಲಾರದು. ನಾನು ಪರಮುಖಲಾರದು. ಪಾಂಡವರೊಡನೆ ನಿನಗೆ ಕೂಡಿ ಬಾಳುವ ಇಚ್ಛೆ ಇದ್ದರೆ ನಾಳೆ ನಡೆಯಲಿರುವ ಭಯಂಕರ ಯುದ್ಧದಲ್ಲಿ ಪಾಂಡು ಪುತ್ರನೇನಾದರೂ ನಿನ್ನ ಕೈಗೆ ಸಿಕ್ಕಿದಲ್ಲಿ ಅವರನ್ನು ಕೊಲ್ಲಬೇಡ, ಅವರನ್ನು ಉಳಿಸುತ್ತಲ್ಲ, ಉಳಿಸು. ಎಂತ ಮಾತನ್ನು ಹೇಳಿಬಿಟ್ಟೆ ತಾಯಿ. ಯಾರನ್ನಾದರೂ ಆ ನನ್ನ ಪರಮವೈದ್ಯಾದ ಅರ್ಜುನ ಹೌದು ತಾಯಿ. ನಾನು ಆತನೊಡನೆ ಯುದ್ಧವನ್ನು ಮಾಡಿದರೆ ನನ್ನ ಸ್ವಾಮಿ ಕೌರವೇಶ್ವರನ್ನು ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುತ್ತದೆ. ಈ ಪ್ರಪಂಚದಲ್ಲಿ ನಮ್ಮ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುತ್ತಾರೆ. ಅದರಿಂದ ನಾನೇ ಮೃತನಾದ ನನ್ನಿಂದ ಅಜ್ಜನೇ ನಿನಗೆ 5 ಜನ ಮಕ್ಕಳು. ಅರ್ಜುನ ಮೇಲೆ ನೀವಿಷ್ಟೊಂದು ದ್ವೇಷವನ್ನು ಏಕೆ ಸಾಧಿಸುತ್ತಿರುವೆ? ಹೋಗಲಿ ಬಿಡುಕಂದ. ಇನ್ನು ನಿನ್ನ ಮನಸ್ಸಿಗೆ ನಾನು ಹೆಚ್ಚಿಗೆ ನೋವನ್ನುಂಟು ಮಾಡಲಾರೆ. ಕೊನೆಯದಾಗಿ ನನ್ನೊಂದೇ ಒಂದು ಮಾತನ್ನು ನಡೆಸಿಕೊಳ್ಳಿ. ಅದು ಏನು ಹೇಳುತ್ತಾ? ಸಂತೋಷದಲ್ಲಿ ಸತ್ಯವಾಗಿ ನಡೆಸಿ. ಸತ್ಯವಾಗಿ